ಹಾಯ್ ಹಲೋ ಸ್ನೇಹಿತರೆ, ನೀವೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ವಿಶ್ವವಿಖ್ಯಾತ ಹಳೇಬೀಡು ದೇವಾಲಯ ನೋಡ್ಕೊಂಡು ಬರೋಣ. ನಿಮ್ಗೆ ಇದೇನೋ ಗೊತ್ತಿರೋ ಹಾಗೆ ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಇದನ್ನ ಹಿಂದೆ ದ್ವಾರ ಸಮುದ್ರ ಅಂತಲೂ ಸಹ ಕರೀತಾ ಇದ್ರು ಸ್ನೇಹಿತರೆ. ಇದು ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿದೆ. ಹೊಯ್ಸಳರ ಶಿಲ್ಪ ಅಥವಾ ಹೊಯ್ಸಳರ ದೇವಾಲಯಗಳೇನಿದೆ ಅವೆಲ್ಲವನ್ನು ಸೇರಿಸಿ ವಿಶ್ವ ಪರಂಪರೆಯಲ್ಲಿ ಅಗ್ರಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ಹಾಗಾಗಿ ಇಲ್ಲಿನ ದೇವಾಲಯಗಳು, ಶಿಲ್ಪಗಳು ಯಾಕೆ ಪ್ರಪಂಚದಲ್ಲಿ ಇಷ್ಟೊಂದು ಪ್ರಸಿದ್ಧಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ದೇವಾಲಯಗಳ ವೈಶಿಷ್ಟ್ಯನೇ ಆಗಿದೆ ಸ್ನೇಹಿತರೆ. ನಿಜಕ್ಕೂ ನಮ್ಮ ಭಾರತದಲ್ಲಿ ಇಂತಹ ಅದ್ಭುತ ದೇವಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟೋದಂತ ನಮ್ಮ ಇಂದಿನ ತಲೆಮಾರಿನ ಆ ಒಂದು ಶಿಲ್ಪಿಗಳಿಗೆ ನಾವು ಕೃತಜ್ಞರಾಗಿರ್ಬೇಕು ಸ್ನೇಹಿತರೆ. ಬನ್ನಿ ನೋಡೋಣ ಈ ಹೊಯ್ಸಳ ಶಿಲ್ಪಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ಬನ್ನಿ ಸ್ನೇಹಿತರೆ. ನೋಡಿ, ಇದು ಹೊಯ್ಸಳರ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಆಗ ವಿಷ್ಣುವರ್ಧನ ಆಳ್ವಿಕೆಯಲ್ಲಿ ಈ ದೇವಾಲಯ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ವಿಷ್ಣುವರ್ಧನನ ಒಂದು ರಾಜ್ಯದಲ್ಲಿ ಒಬ್ಬ ವರ್ತಕ, ಶ್ರೀಮಂತ ವರ್ತಕ ಇರ್ತಾನೆ. ಮತ್ತೆ ಅವನು ಈ ರಾಜ್ಯದ ದಂಡನಾಯಕನಾಗಿರ್ತಾನೆ. ಅವನ ಹೆಸರು ಕೇತಮಲ್ಲ ಅಂತ ಹೇಳಿ. ಅವನು ಈ ದೇವಾಲಯದ ನಿರ್ಮಾಣ ಮಾಡಿದಂಥ ಒಬ್ಬ ಪ್ರಮುಖ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ. ಇದನ್ನ ಕಟ್ಟಲಿಕ್ಕೆ 86 ವರ್ಷಗಳು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಇದರ ಕಾಲ ಬಂದು 1121ರಲ್ಲಿ ಇದು ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಇತಿಹಾಸ ಹೇಳುತ್ತೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಈ ದೇವಾಲಯ ಇದೆಯಲ್ಲ, ಇದು ನಕ್ಷತ್ರಾಕಾರದ ಒಂದು 6ರಿಂದ 7 ಅಡಿ ಜಗತಿಯ ಮೇಲೆ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಕಲ್ಲುಗಳು ನಾವೇನು ನೋಡ್ತಾ ಇದೀವಲ್ಲ, ಇದು ಬಳಪದ ಕಲ್ಲಿನಿಂದ ಕೆತ್ತಿರ್ತಕ್ಕಂಥ ಮೂರ್ತಿಗಳು ಮತ್ತೆ ಈ ದೇವಾಲಯ ಪೂರ್ತಿ. ಇದ್ರ ವಿಶೇಷತೆ ಏನ್ ಗೊತ್ತಾ ಸ್ನೇಹಿತರೆ? ಈ ಕಲ್ಲನ್ನ ನಾವು ಭೂಮಿಯಿಂದ ತೆಗೆದಾಗ, ಗಣಿನಲ್ಲಿ ಆ ಭೂಮಿಯಿಂದ ಕಲ್ಲನ್ನ ತೆಗೆದಾಗ ಬಹಳ ಸ್ಮೂತ್ ಆಗಿ, ಬೆಣ್ಣೆಯಂತೆ ಅಂದ್ರೆ ಅಷ್ಟು ಸ್ಮೂತ್ ಆಗಿರ್ತಕ್ಕಂಥ ಕಲ್ಲು ಕಾಲಕ್ರಮೇಣ ಅದು ಈಚೆಗೆ ಸೂರ್ಯನ ಬೆಳಕಿಗೆ ಬಿದ್ದ ನಂತರ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ದಿನಗಳ ಕಾಲ ಅದು ತನ್ನ ಒಂದು ಮೆತ್ತಗಿರ್ತಕ್ಕಂಥ ಕಾಲದಲ್ಲಿ ಶಿಲ್ಪಿಗಳು ಹೇಗೆ ಬೇಕು ಹಾಗೆ ಅದನ್ನ ಕೆತ್ತಿ ಅಷ್ಟು ಸುಂದರವಾಗಿರ್ತಕ್ಕಂಥ ನವಿರಾಗಿರ್ತಕ್ಕಂಥ ಶಿಲ್ಪಗಳನ್ನ ಕೆತ್ತಲಿಕ್ಕೆ ಸಾಧ್ಯ ಆಗಿದೆ. ಆನಂತರ ಅದು ಗಟ್ಟಿಯಾಗಿ ಈಗ ಅದು ನಮ್ಮ ಮುಂದೆ ಈ ರೀತಿ ಕಾಣ್ತಾ ಇದೆ ಸ್ನೇಹಿತರೆ. ಹಾಗೇನೆ ಈ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಜಗತಿಯ ಮೇಲೆ ಒಂದು 6 ಅಡಿ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ಸಾಲು ಸಾಲು ಪಟ್ಟಿಕೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಹೊರಗೋಡೆಯ ಒಂದು ಇದ್ರ ಮೇಲೆ ಆನೆಗಳ ಸಾಲಿದೆ, ಕುದುರೆಗಳ ಸಾಲು, ಸಿಂಹಗಳು, ಪೌರಾಣಿಕ ಕಥೆಗಳು, ರಾಮಾಯಣ, ಮಹಾಭಾರತ, ಭಾಗವತ ಇದನ್ನೆಲ್ಲ ಕೆತ್ತಿದ್ದಾರೆ. ಹಾಗೇನೆ ಶಿಲಾಬಾಲಿಕೆಯರು, ವಿಶ್ವಪ್ರಸಿದ್ಧವಾಗಿರ್ತಕ್ಕಂಥ ಶಿಲಾಬಾಲಿಕೆಯರ ವಿಗ್ರಹಗಳನ್ನು ನಾವು ನೋಡ್ತಾ ಇದೀವಲ್ವ ಸ್ನೇಹಿತರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು.
ಮತ್ತೆ ಈ ಒಂದು ದೇವಾಲಯ ಏನಿದೆ ಇದು ಹೊಯ್ಸಳೇಶ್ವರ ಮತ್ತೆ ಶಾಂತಲೇಶ್ವರ ಅಂತ ಹೇಳಿ ಎರಡು ಪ್ರಮುಖ ಈಶ್ವರ ಒಂದು ದೇವಾಲಯವನ್ನ ನಾವು ನೋಡ್ಬೋದು. ಇಲ್ಲಿ ವಿಷ್ಣುವರ್ಧನನ ನೆನಪಿಗಾಗಿ ಈ ಹೊಯ್ಸಳೇಶ್ವರ ದೇವಾಲಯವನ್ನ, ಶಾಂತಲೆಯ ನೆನಪಿಗಾಗಿ ಶಾಂತಲೇಶ್ವರ ದೇವಾಲಯವನ್ನ, ಎರಡು ಶಿವಲಿಂಗಗಳನ್ನ ಹೊಂದಿರತಕ್ಕಂಥ ಅವಳಿ ದೇವಸ್ಥಾನ ಆಗಿದೆ ಸ್ನೇಹಿತರೆ. ಹಾಗೇನೆ ಈ ಒಂದು ದೇವಾಲಯದ ಏನು ಮುಂದೆ ಇದೆ ಅಲ್ಲಿ ಎರಡು ನಂದಿ ವಿಗ್ರಹಗಳು, ಬೃಹತ್ತಾಕಾರವಾಗಿರ್ತಕ್ಕಂಥ ಎರಡು ನಂದಿ ವಿಗ್ರಹಗಳನ್ನ ನಾವು ನೋಡ್ಬೋದು. ಮುಂದೆ ನಿಮಗೆ ತೋರಿಸ್ತೀನಿ ನಾನು. ಹಾಗೇನೆ ಬನ್ನಿ ಸ್ನೇಹಿತರೆ, ಈ ಒಂದು ದೇವಾಲಯ ಬಹಳ ವಿಶೇಷ. ಯಾಕಂತಂದ್ರೆ ಇದು ನಮ್ಮ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೇ ಇರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಶಿಲ್ಪದಿಂದ ಕೆತ್ತಿರ್ತಕ್ಕಂಥ ಈ ಮೂರ್ತಿಗಳಿದೆಯಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಭಾರತೀಯ ಪುರಾಣ ಇತಿಹಾಸವನ್ನ ಪ್ರತಿಬಿಂಬಿಸ್ತಕ್ಕಂಥ ಏನು ರಾಮಾಯಣ, ಮಹಾಭಾರತ, ಭಾಗವತ, ಶಿವಪುರಾಣ ಹೀಗೆ ಅನೇಕ 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 ಒಂದು ಕಥೆಗಳನ್ನ ಇಲ್ಲಿ ನಮಗೆ ಕೆತ್ತಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನ ನೋಡ್ತಾ ಇದ್ರೆ ನಮಗೆ ಎಲ್ಲೋ ಒಂದ್ ಕಡೆ ಇಷ್ಟೊಂದು ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ಅನ್ಸುತ್ತೆ ನಮಗೆ. ಹಾಗೇನೆ ನೋಡ್ತಾ ಇದ್ರೆ ಕಣ್ಣೆರಡುನು ಇಷ್ಟೊಂದು ನಂಗೆ ಹೆಂಗೆ ಸಾಧ್ಯ ಆಯಿತು ಮನುಷ್ಯನಿಗೆ ಕೆತ್ತಲಿಕ್ಕೆ ಅಂತಕ್ಕಂಥ ಒಂದು ಭ್ರಮೆ ನಮ್ಗೆ ಹುಟ್ಟುತ್ತೆ ಅಲ್ವಾ ಸ್ನೇಹಿತರೆ. ಆದ್ರೂ ಇಲ್ಲಿವರೆಗಾಗೂ ಇದು ನಮ್ಗೆ ಇಷ್ಟು ಉಳ್ಕೊಂಡಿರೋದೇ ಒಂದು ಹೆಚ್ಚು ಸ್ನೇಹಿತರೆ. ಯಾಕಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇದನ್ನ ನಮ್ಮ ಏನು ಹಿಂದೆ ಆಕ್ರಮಣ ನಡೆದಿದೆ ಅಥವಾ ಇಲ್ಲಿ ಒಂದು ಏನು ದಾಳಿ ನಡೆದಿತ್ತು ಅಂದ್ರೆ ಕ್ರಿಸ್ತಶಕ 1311ರಲ್ಲಿ ಈ ದೆಹಲಿಯ ಸುಲ್ತಾನ್ರಿದ್ರಲ್ಲ, ಅಲಾವುದ್ದೀನ್ ಖಿಲ್ಜಿ ಅಥವಾ ಮಲಿಕ್ ಕಾಫರ್, ಇವರೆಲ್ಲರೂ ಎರಡು ಸರಿ ಈ ಒಂದು ದಾಳಿ ಮಾಡಿದ್ದಾರೆ ಈ ದೇವಾಲಯದ ಮೇಲೆ. ಮತ್ತೆ ಈ ಒಂದು ಹೊಯ್ಸಳ ಸಾಮ್ರಾಜ್ಯವನ್ನ ನಾಶ ಮಾಡಿ ಇಲ್ಲಿದ್ದಂಥ ಎಲ್ಲ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾರೆ. ಜೊತೆಗೆ ಈ ದೇವಾಲಯವನ್ನ ಮನ್ಸೋ ಇಚ್ಛೆ ಹಾಳು ಮಾಡಿದ್ದಾರೆ ಸ್ನೇಹಿತರೆ. ಅದು ಬಹಳ ಹೊಟ್ಟೆ ಉರಿತಕ್ಕಂಥದ್ದು. ಇವತ್ತಿಗೂ ನಮಗೆ ಯಾಕೆ ಹಿಂದೂಗಳಿಗೆ ಅಷ್ಟೊಂದು ಬೇಜಾರಾಗುತ್ತೆ ಅಂತಂದ್ರೆ ಇಂಥ ಸುಂದರವಾಗಿರ್ತಕ್ಕಂಥ ಮೂರ್ತಿಗಳನ್ನ ಯಾಕೆ ಕೊಡಿಬೇಕಾಗಿತ್ತು? ಅವ್ರಿಗೆ ಬೇಕಾಗಿರೋ ಸಂಪತ್ತನ್ನು ದೌಚ್ಕೊಂಡು ಹೋಗ್ಲಿ, ಬಾಚ್ಕೊಂಡು ಹೋಗ್ಲಿ. ಈ ಕಲ್ಲಿನ ದೇವಾಲಯ ಏನ್ ಮಾಡಿತ್ತು ಅವ್ರಿಗೆ ಅಂತಕ್ಕಂಥದ್ದು ಎಲ್ಲರ ಮನಸ್ಸಲ್ಲೂ ಹುಟ್ಟತಕ್ಕಂಥ ಒಂದು ಕ್ವಶನ್ ಸ್ನೇಹಿತರೆ. ಆದ್ರೆ ಈ ಅನಾಗರಿಕ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂಥ ಅಥವಾ ಏನು ಆ ಒಂದು ಆಕ್ರಮಣ ಬುದ್ಧಿ ಹೊಂದಿರ್ತಕ್ಕಂಥ ಆಗಿನ ಕಾಲದ, ಈಗಿಂದ ಹೇಳ್ತಾ ಇಲ್ಲ ನಾನು ಸ್ನೇಹಿತರೆ, ಆಗಿನ ಕಾಲದ ಆ ಒಂದು ಮನಸ್ಸುಗಳು ಇದನ್ನ ಹಾಳು ಮಾಡಿದ್ದಾವೆ. ಆದ್ರೂ ಇವತ್ತು ನಮ್ಗೆ ಇಷ್ಟೊಂದು ನಮ್ಮ ಮುಂದೆ ಉಳ್ಕೊಂಡಿದೆ ಅಂತಂದ್ರೆ ಅದು ನಿಜಕ್ಕೂ ನಮ್ಗೆಲ್ಲ ಒಂದ್ ಕಡೆ ಖುಷಿ ಕೊಡುವಂಥದ್ದು. ಹಾಗೇನೆ ನಿಮ್ಗೆ ಹಾಗೆ ಗೊತ್ತಿರೋ ಹಾಗೆ ವಿಶ್ವ ಪಾರಂಪರಿಕ ತಾಣ ಅಂತ ಆಗ್ಲೇ ಹೇಳಿದೆ ನಿಮಗೆ. ಈ ಹೊಯ್ಸಳೇಶ್ವರ ದೇವಾಲಯ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದ್ಮೇಲಂತೂ ಇಲ್ಲಿ ತುಂಬಾ ನೀಟಾಗಿ ಇದನ್ನು ಸಂರಕ್ಷಣೆ ಮಾಡಿದ್ದಾರೆ, ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಹಾಗೇನೆ ಈ ಒಂದು ಪ್ರತಿಯೊಂದು ಶಿಲ್ಪಗಳು ಹೊಯ್ಸಳರ ಒಂದು ಸುವರ್ಣ ಯುಗವನ್ನು ನಮಗೆ ಜ್ಞಾಪಿಸುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಈ ಶಿಲ್ಪಗಳೇ ಇರ್ಬೇಕಾದ್ರೆ ಅವರ ರಾಜಧಾನಿ ಯಾವ ರೀತಿ ಇತ್ತು, ಅವರ ಆಳ್ವಿಕೆ ಯಾವ ರೀತಿ ಇತ್ತು, ಆಗಿನ ಜನ ಯಾವ ರೀತಿ ಇದ್ರು ನೋಡಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಮ ಭಾರತದ ಸಂಸ್ಕೃತಿ ಬಹಳ ಉತ್ತುಂಗದಲ್ಲಿತ್ತು ಅನ್ನೋದಕ್ಕೆ ಇವೆಲ್ಲ ನಮಗೆ ಸಾಕ್ಷಿಯಾಗಿ ನಮಗೆ ನಿಲ್ಲುತ್ತೆ ಸ್ನೇಹಿತರೆ. ಬನ್ನಿ ಹಾಗೆ ಮುಂದೆ ನೋಡ್ಕೊಂತ ಹೋಗೋಣ, ಏನೆಲ್ಲ ಶಿಲ್ಪಗಳಿದೆ, ಏನೆಲ್ಲ ಇಲ್ಲಿ ಕೆತ್ತಿ ನಿಲ್ಸಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿ ಸ್ನೇಹಿತರೆ. ನೀವು ಈ ದೇವಾಲಯದ ಒಂದು ವಾಸ್ತುಶಿಲ್ಪ ಇದೆಯಲ್ಲ, ನಿಜಕ್ಕೂ ಈಗಿನ ಈ ಇಂಜಿನಿಯರ್ಸ್ಗಳು ಈ ಒಂದ್ಸಲಿ ಅದನ್ನ ಅನ್ವೇಷಣೆ ಮಾಡ್ತಾರೆ, ಬಂದು ಅದನ್ನ ನೋಡ್ತಾರೆ, ಯಾವ ರೀತಿ ಮಾಡಿರ್ಬೋದು, ಯಾವ ರೀತಿ ಪ್ಲಾನ್ ಮಾಡಿರ್ಬೋದು, ಯಾವ ರೀತಿ ಜೋಡಣೆ ಮಾಡಿರ್ಬೋದು. ನಿಜಕ್ಕೂ ಅದೊಂದು ವಿಸ್ಮಯ ಸ್ನೇಹಿತರೆ. ಆಮೇಲೆ ಆ ದೇವತೆಗಳ ಒಂದು ಆಭರಣಗಳಿದೆಯಲ್ಲ, ಒಂದು ಕೈ ಬಳೆ ಇರ್ಬೋದು, ಉಂಗುರ ಇರ್ಬೋದು, ಸೊಂಟ ಪಟ್ಟಿಕೆಗಳಿರ್ಬೋದು, ಕಳಚಬಹುದೇನೋ ಈಗ್ಲೂನು ಅಥವಾ ತಿರುಗುತ್ತೇನೋ ಅದು ಅನ್ನುವಷ್ಟು ಸೂಕ್ಷ್ಮವಾದಂತ ಕೆತ್ತನೆಯನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಬೇರೆಲ್ಲಿಯೂ ನಾವು ಇಷ್ಟು ಸೂಕ್ಷ್ಮ ವಿಗ್ರಹಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಆದ್ರೆ ಇಲ್ಲಿ ಆಮೇಲೆ ಇವತ್ತಿನ ಫ್ಯಾಷನ್ ಏನಿದೆಯಲ್ಲ, ಈ ಫ್ಯಾಷನ್ ಅನ್ನ ಇಲ್ಲಿಂದಲೇ ನೋಡ್ಕೊಂಡೋಗಿ ಈ ಡ್ರೆಸ್ ಇರ್ಬೋದು, ಒಡವೆಗಳಿರ್ಬೋದು, ಅಥವಾ ಮನುಷ್ಯನ ಏರ್ ಕಟಿಂಗ್ ಇರ್ಬೋದು, ಇದನ್ನೆಲ್ಲ ಇಲ್ಲಿಂದ ಕಾಪಿ ಮಾಡಿ 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 ಇವತ್ತಿಗೂ ನಾವು ಅದನ್ನ ಎಂಜಾಯ್ ಮಾಡ್ತಾ ಇದೀವಿ ಸ್ನೇಹಿತರೆ. ಹಾಗಾಗಿ ಬನ್ನಿ ಇನ್ನ ಏನೇನೆಲ್ಲ ಇದೆ ಈ ಹಳೇಬೀಡಿನ ಈ ದೇವಾಲಯದಲ್ಲಿ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ಕಣ್ಣಾಡಿಸ್ತಾ ಹೋಗಿ ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಿಲ್ಪ ಕಲಾಕೃತಿಗಳು ನಮ್ಮ ಮುಂದೆ ರಾರಾಜಿಸ್ತಾ ಇದೆ ಅಂತಂದ್ರೆ ನಿಜಕ್ಕೂ ನೋಡಿ. ಶಿವ ಪಾರ್ವತಿ ಇವರೆಲ್ಲ ನೋಡ್ತಾ ಇದ್ರೆ
ಏನೋ ಒಂದು ಅದಮ್ಯವಾಗಿರ್ತಕ್ಕಂತಹ ಅಥವಾ ಒಂದು ಅಲೌಕಿಕವಾಗಿರ್ತಕ್ಕಂತಹ ಅಧ್ಯಾತ್ಮದ ಒಂದು ಸೆಲೆ ನಮಗಿಲ್ಲಿ ಸಿಗುತ್ತೆ ಸ್ನೇಹಿತರೆ. ಸಾವಿರಾರು ಏನು ಈ ಒಂದು ದೇವರ ವಿಗ್ರಹಗಳಿದೆಯಲ್ಲ, ಮೂರ್ತಿಗಳಿದೆಯಲ್ಲ, ಒಂದಕ್ಕಿಂತ ಒಂದು ವಿಭಿನ್ನ, ಒಂದಕ್ಕಿಂತ ಒಂದು ವಿಶೇಷ. ನಿಜಕ್ಕೂ ಸ್ನೇಹಿತರೆ ನೋಡಿ, ನೋಡ್ತಾ ಇದ್ರೆ ಎಷ್ಟು ಕರೆಕ್ಟಾಗಿ ಕೆತ್ತಿದ್ದಾರೆ ಅಂತಂದ್ರೆ, ಇವತ್ತಿನ ಕಂಪ್ಯೂಟರ್ ಸಹ ಇಷ್ಟೊಂದು ಕರೆಕ್ಟಾಗಿ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆಗಿನ ಶಿಲ್ಪಿಗಳು ಮಾತ್ರ ನಿಜಕ್ಕೂನು ಅವರಿಗೆ ಕೈ ಎತ್ತಿ ಮುಗಿಬೇಕು ಸ್ನೇಹಿತರೆ. ಇಂತಹ ಒಂದು ಶಿಲ್ಪಗಳನ್ನ ಕೊಟ್ಟಂತ ನಮ್ಮ ನಾಡಿನ ಶಿಲ್ಪಿಗಳಿಗೆ ನಿಜಕ್ಕೂ ಎಷ್ಟು ಸಾವಿರ ಸಾವಿರ ವರ್ಷಗಳಾದರೂ ಅಜರಾಮರವಾಗಿ ಉಳ್ಕೊಂಡಿದ್ದಾರೆ. ಅದರಲ್ಲೂ ಸ್ನೇಹಿತರೆ, ನಮ್ಮ ತುಮಕೂರಿನ ನಮ್ಮ ಕೈದಾಳದ ಏನು ಜಕಣಾಚಾರಿ ಇದಾರಲ್ಲ, ಅವರ ಹೆಸರಂತೂ ವಿಶ್ವ ಮರೆಯಕ್ಕೆ ಆಗದಲೇ ಇರ್ತಕ್ಕಂಥ ಶಿಲ್ಪಿಗಳು ಸ್ನೇಹಿತರೆ. ಹಾಗಾಗಿ ನಿಜಕ್ಕೂ ನಮಗೊಂದು ಹೆಮ್ಮೆ ಇದೆ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ ಸ್ನೇಹಿತರೆ, ನೀವು ಒಮ್ಮೆ ನೋಡಿ ಖುಷಿ ಪಡಿ, ಆನಂದ ಪಡಿ ಅಂತ ಹೇಳ್ತಾ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಏನೇನಿದೆ ಅಂತಕ್ಕಂಥದ್ದನ್ನ. ನೋಡಿ, ಇದು ನಮ್ಮ ಹಳೆಬೀಡಿನ ಹೊರಾಂಗಣದ ಒಂದು ಚಿತ್ರಣ ಸ್ನೇಹಿತರೆ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸುತ್ತಲೂ ಹಸಿರು ನಮಗೆ ಆಸ್ತಂಗೆ ಕಾಣುತ್ತೆ. ಬಹಳ ನೀಟಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ದೂರದಿಂದ ನೋಡಲಿಕ್ಕೆ ಮರಗಿಡಗಳಿದೆ, ನೆರಳಿದೆ. ನೋಡಿ, ಆಚೆಯಿಂದ ಈ ದೇವಾಲಯದ ಸೌಂದರ್ಯವನ್ನು ನೋಡ್ತಾ ಇದ್ರೆ ಸ್ನೇಹಿತರೆ, ನಿಜಕ್ಕೂ ನೋಡಿ, ಇದು ಮಂಟಪ ಇದೆಯಲ್ಲ, ಇವೆರಡು ಬಸವ ಇರ್ತಕ್ಕಂಥದ್ದು, ಏನು ನಂದಿ ವಿಗ್ರಹಗಳಿರ್ತಕ್ಕಂಥ ಎರಡು ಜೋಡಿ ಮಂಟಪಗಳು ಸ್ನೇಹಿತರೆ. ನಿಮ್ಗಾಗಲೇ ಹೇಳ್ದಂಗೆ ನಾನು, ಇದು ತ್ರಿಕೂಟ ಅಥವಾ ದ್ವಿಕೂಟ ದೇವಾಲಯ. ಇದು ಎರಡು ಗರ್ಭಗುಡಿಗಳನ್ನ ಹೊಂದಿರತಕ್ಕಂಥದ್ದು, ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತ ಹೇಳಿ. ಹಾಗೆಯೇ ಆವರಣದಲ್ಲಿ ಒಂದು ಆಗಿನ ಕಾಲದ ಒಂದು ಜೈನ ಮೂರ್ತಿಯನ್ನು ಸಹ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲೊಂದು ಮ್ಯೂಸಿಯಂ ಸಹ ಮಾಡಿದ್ದಾರೆ. ಅಳಿದುಳಿದ ಪಳೆಯುಳಿಕೆಗಳನ್ನು ಇಲ್ಲಿ ಜೋಡಿಸಿದ್ದಾರೆ ಇಲ್ಲೆಲ್ಲ. ಅದನ್ನು ಮ್ಯೂಸಿಯಮ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬಿಡಿ ಬಿಡಿ ವಿಗ್ರಹಗಳು ಮತ್ತು ಅವನ್ನೆಲ್ಲ ಇಲ್ಲಿ ಜೋಡಣೆ ಮಾಡಿದ್ದಾರೆ. ಅದನ್ನು ಸಹ ನೀವು ಇಲ್ಲಿ ಬಂದಾಗ ನೋಡ್ಬೋದು. ಬನ್ನಿ, ಹಾಗೆ ನಾವು ನಂದಿ ವಿಗ್ರಹಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ನಂದಿ ಮಂಟಪಗಳಿದೆಯಲ್ಲ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಆ ದೇವಾಲಯದ ಮುಂಭಾಗದಲ್ಲಿ ಇರ್ತಕ್ಕಂಥ ಎರಡು ನಂದಿ ಮಂಟಪಗಳಿದು. ಎರಡೂ ಅಷ್ಟೇ ಸ್ನೇಹಿತರೆ, ಬಹಳ ಸುಂದರವಾಗಿರ್ತಕ್ಕಂಥ ನಂದಿ ವಿಗ್ರಹಗಳನ್ನ ನೀವು ನೋಡ್ಬೋದು. ಅದ್ರ ಮೇಲೆ ಕೆತ್ತಿರ್ತಕ್ಕಂಥ ಆಭರಣಗಳಿರ್ಬೋದು, ಅಥವಾ ನಂದಿ ವಿಗ್ರಹಗಳಿರ್ಬೋದು, ಆ ಮಂಟಪಗಳಿರ್ಬೋದು, ಕಂಬಗಳಿರ್ಬೋದು. ಒಂದು ಕಂಬ ಇದ್ದಂಗೆ ಇನ್ನೊಂದು ಕಂಬ ಇಲ್ಲ ಸ್ನೇಹಿತರೆ. ಒಂದಕ್ಕಿಂತ ಒಂದು ವಿಭಿನ್ನ, ಒಂದಕ್ಕಿಂತ ಒಂದು ಶ್ರೇಷ್ಠ, ಅಥವಾ ಒಂದಕ್ಕಿಂತ ಒಂದು ಬಹಳ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಒಂದು ಶಿಲ್ಪ ಅಥವಾ ಈ ಒಂದು ಕಟ್ಟಡ ಇದೆಯಲ್ಲ, ನಿಜಕ್ಕೂ ಅದ್ಭುತ ಸ್ನೇಹಿತರೆ. ನೀವು ನೋಡಿ, ಬನ್ನಿ ಹಾಗೆಯೇ ಒಳಗೋಗಿ ನಾವು ನಂದಿ ವಿಗ್ರಹವನ್ನು ನೋಡ್ಕೊಂಡು ಬರೋಣ. ನಾನು ಆಗಲೇ ಹೇಳ್ದಂಗೆ, ಇದು ಒಂದು ಏನು ದೇವಾಲಯದ ಒಂದು ನಿರ್ಮಾಣ ಇದೆಯಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೇನೆ ಇದು ವಿಶ್ವ ಪರಂಪರೆಗೆ ಸೇರಿರ್ತಕ್ಕಂಥ ಒಂದು ಮಾನ್ಯುಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ನಾನು ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ನಂದಿ ವಿಗ್ರಹ ಇಷ್ಟು ಮುದ್ದಾದ ಬೃಹತ್ ನಂದಿ ವಿಗ್ರಹಗಳಿದು. ಎರಡು ವಿಗ್ರಹಗಳಿದೆ, ಪಕ್ಕದಲ್ಲೊಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಿಜಕ್ಕೂ ನಂದಿ ಮೂರ್ತಿ ಮೇಲೆ ಈ ಕೆತ್ತಿರ್ತಕ್ಕಂಥ ಏನು ಆಭರಣಗಳಿದೆಯಲ್ಲ, ಎಷ್ಟು ಚೆನ್ನಾಗಿದೆ. ಅದ್ಭುತವಾಗಿದೆ ಸ್ನೇಹಿತರೆ. ಒಮ್ಮೆ ನೀವು ಬನ್ನಿ, ನೋಡಿ ಖುಷಿ ಪಡಿ. ನೋಡೋಣ ಬನ್ನಿ, ಇನ್ನು ಮುಂದೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ.
ನೋಡಿ, ಈ ಹೊಯ್ಸಳೇಶ್ವರ ದೇವಾಲಯದ ಎಂಟ್ರೆನ್ಸ್ ಅಲ್ಲಿ ಜಯ ವಿಜಯರಿದ್ದಾರೆ. ದ್ವಾರ ಬಾಗಲಲ್ಲಿ ಕಾಯ್ತಾ ಇರ್ತಕ್ಕಂಥ ವಿಗ್ರಹಗಳಿವೆರಡೂ ನೋಡ್ಬೇಕು ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ನೋಡಿ. ಅವ ದ್ವಾರ ಬಾಗಿಲಿನಲ್ಲಿ ಇರ್ತಕ್ಕಂಥ ಕೆತ್ತನೆ ಯಾವ ರೀತಿ ಇದೆ ನಿಜಕ್ಕೂ ಸ್ನೇಹಿತರೆ. ಇದೊಂದು ಕಣ್ಣಿಗೆ ಒಂದು ಹಬ್ಬ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಮತ್ತೆ ಗಾಳಿ ಆಡ್ಲಿಕ್ಕೆ ಆಗ ಕಿಟಕಿಗಳನ್ನ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತಂದ್ರೆ, ಎಷ್ಟು ಒಂದು ಜಾಮೆಟ್ರಿಕಲ್ ಶೇಪಲ್ಲಿ ಇದೆ ಅದೆಲ್ಲ. ಅದೆಲ್ಲ ಎಷ್ಟೊಂದು ವೈಜ್ಞಾನಿಕವಾಗಿ ಕೆತ್ತಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೋಚರ ಆಗುತ್ತೆ ಸ್ನೇಹಿತರೆ. ನೋಡಿ, ಇದು ಎಂಟ್ರೆನ್ಸ್ ಅಲ್ಲಿ ಇರ್ತಕ್ಕಂಥ ಶಿಲ್ಪಗಳು, ನಾನು ಆಗ್ಲೇ ಹೇಳ್ದಂಗೆ ಜಯ ವಿಜಯರ ವಿಗ್ರಹಗಳು ನೋಡಿ, ಹಾಳಾಗಿರ್ತಕ್ಕಂಥದ್ದು, ಕೈಯೆಲ್ಲ ಕಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಇಲ್ಲಿ. ಇದನ್ನೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಆದ್ರೂ ಮರು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಮ ಒಬ್ಬ ಶಿಲ್ಪಿಗಳು ಹೇಳ್ತಾ ಇದ್ರು. ಇದನ್ನೆಲ್ಲ ಮತ್ತೆ ಏನೇ ಹಾಳಾಗಿದೆ ಇದನ್ನೆಲ್ಲ ಮತ್ತೆ ಅದೇ ರೀತಿ ಮಾಡ್ಬೋದು ಅಂತ. ನೋಡೋಣ, ಅದು ಯಾವಾಗ ಸಾಧ್ಯ ಆದರೆ ಕಂಪ್ಯೂಟರ್ನ ಬಳಸ್ಕೊಂಡು ಅದನ್ನು ನಿರ್ಮಾಣ ಮಾಡಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಒಳಗೆ ನೋಡಿ, ದೇವಾಲಯದ ಒಳಭಾಗದಲ್ಲಿ ಯಾವ ರೀತಿ ಕಂಬಗಳ ಕೆತ್ತನೆ, ಜೋಡಣೆ, ನಾನು ಆಗ ಹೇಳಿದ ನೋಡಿ ಕಿಟಕಿಗಳು ಇರ್ಬೋದು, ಮೇಲೆ ನೋಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಎಲ್ಲವೂ ಕಲ್ಲಿನಿಂದಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಹಸ್ರಾರು ವರ್ಷಗಳಾದರೂ ಸಹ ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ನಿಂತಿದೆ. ಈಗಿನ ಕಾಂಕ್ರೀಟ್ ಆಗ್ಬೋದು ಅಥವಾ ಕಬ್ಬಿಣ ಆಗ್ಬೋದು, ಯಾವುದೇ ಮೆಟೀರಿಯಲ್ ಇಷ್ಟು ವರ್ಷ ಬರೋದಿಲ್ಲ ಸ್ನೇಹಿತರೆ. ಆದರೆ ನ್ಯಾಚುರಲ್ ಆಗಿರ್ತಕ್ಕಂಥ ಕಲ್ಲು ಅದು ಇಷ್ಟು ವರ್ಷಗಳ ಕಾಲ ಇದೆ. ನೋಡಿ, ನಮ್ಮ ಎದುರಿಗೆ ಕಾಣ್ತಾ ಇದೆಯಲ್ಲ, ಇದು ಹೊಯ್ಸಳೇಶ್ವರ ಶಿವಲಿಂಗ ಸ್ನೇಹಿತರೆ. ಕಣ್ ತುಂಬ್ಕೊಳ್ಳಿ ನೋಡಿ, ಬಹಳ ಚೆನ್ನಾಗಿದೆ. ಹೊಯ್ಸಳೇಶ್ವರ ಬೃಹತ್ತಾಕಾರವಾಗಿರ್ತಕ್ಕಂಥ ಒಂದು ಶಿವಲಿಂಗವನ್ನು ನಾವು ನೋಡ್ಬೋದು ಸ್ನೇಹಿತರೆ. ಹಾಗೇನೆ ಒಂದು ಖುಷಿ ಏನಂತಂದ್ರೆ, ಈ ಹಳೆಬೀಡಲ್ಲಿ ಎಲ್ಲೂ ಸಹ ಛಾಯಾಚಿತ್ರ ನಿಷೇಧಿಸಿದೆ, ಆಮೇಲೆ ಫೋಟೋಗಳನ್ನು ತೆಗೆಯುವ ಹಾಗಿಲ್ಲ ಅಂತ ಎಲ್ಲೂ ಬೋರ್ಡ್ ಹಾಕಿಲ್ಲ ಸ್ನೇಹಿತರೆ. ಅದೊಂದು ಖುಷಿ ವಿಚಾರ. ಯಾರು ಬೇಕಾದ್ರೂ ಇಲ್ಲಿ ನಿಮ್ಮದೇ ಇದು ಒಂದು ಆಸ್ತಿ, ಹಾಳಾಗ್ದಲೇ ಇರೋ ರೀತಿಯಲ್ಲಿ, ಅದಕ್ಕೆ ಪೆಟ್ಟಾಗ್ದಲೇ ಇರೋ ರೀತಿಯಲ್ಲಿ ನೀವು ವಿಡಿಯೋ ಮಾಡ್ಕೋಬೋದು, ಫೋಟೋ ತಕ್ಕೋಬೋದು. ಆದರೆ ಬೇರೆ ದೇವಾಲಯಗಳಲ್ಲಿ ಭಾಳ ರಿಸ್ಟ್ರಿಕ್ಟ್ ಮಾಡ್ತಾರೆ, ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ತೆಗಿಯಂಗಿಲ್ಲ, ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿ. ಆದರೆ ಇದೊಂದು ಖುಷಿ ವಿಚಾರ. ಮತ್ತು ಇಲ್ಲಿ ಯಾವುದನ್ನು ಜನಕ್ಕೆ ಕಿರಿಕಿರಿ ಮಾಡ್ತಾ ಇಲ್ಲ, ಅದೊಂದು ಬಹಳ ಖುಷಿ. ಎಲ್ಲರಿಗೂ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೇನೆ ನಾವು ಅದನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಒಂದಿಷ್ಟು ಆಲೋಚನೆ ಮಾಡಬೇಕು ಸ್ನೇಹಿತರೆ. ಒಳಭಾಗದಲ್ಲಿ ಇನ್ನೊಂದು ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಇದ್ರೆ ಇನ್ನೊಂದು ಚೆನ್ನಾಗಿ ಕಾಣ್ತಾ ಇತ್ತೇನೋ. ಅಲ್ಲಿ ಬೆಳಕಿನ ವ್ಯವಸ್ಥೆ ಕಡಿಮೆ ಇದೆ. ಆದ್ರೂ ನಾವು ನೋಡ್ಬೋದು ಒಂದು ಸ್ವಲ್ಪ. ನೋಡಿ, ಇದು ಶಾಂತಲೇಶ್ವರ ಶಿವಲಿಂಗ. ಇದು ಬೆಳಕಿಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಈ ಪಕ್ಕದಲ್ಲಿರೋ ಹೊಯ್ಸಳೇಶ್ವರ, ಇದು ಶಾಂತಲೇಶ್ವರ, ಎರಡು ಪ್ರಮುಖ ಹಳೇಬೀಡಿನ ದೇವಾಲಯಗಳು ಸ್ನೇಹಿತರೆ. ಹಾಗೆಯೇ ನಾವು ಹೊರಭಾಗಕ್ಕೆ ಹೋಗೋಣ. ಈಗ ನಾನು ಶಾಂತಲೇಶ್ವರ ಮುಖ್ಯ ದ್ವಾರದಿಂದ ಆಚೆಗೆ ಹೋಗ್ತಾ ಇದ್ದೀನಿ. ನೋಡಿ, ಮುಂದೆ ನಮಗೆ ಆ ನಂದಿ ವಿಗ್ರಹ ಕಾಣ್ತಾ ಇದೆಯಲ್ವಾ. ನೋಡಿ, ನಂದಿ ಮಂಟಪ, ನಂದಿ ವಿಗ್ರಹ ಬಹಳ ಸುಂದರವಾಗಿದೆ ಸ್ನೇಹಿತರೆ. ಬನ್ನಿ, ಹಾಗೆ ಇನ್ನು ಏನೇನಿದೆ ವಿಶೇಷತೆಗಳು ಅನ್ನೋದನ್ನು ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಹಾಗೆ ನೋಡಿ, ಇಲ್ಲಿ ಮೇಲಿನ ಸಾಲಿನಲ್ಲಿ ಅನೇಕ ಮಿಥುನ ಶಿಲ್ಪಗಳಿದೆ. ಇದು ವಿಶೇಷವಾಗಿ ನಮ್ಮ ಆಗಿನ ಕಾಲದ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದನ್ನ ಹೇಳಕ್ಕಾಗ್ತಾ ಇರಲಿಲ್ಲ, ಅದನ್ನೆಲ್ಲವನ್ನು ಸಹ
ಶಿಲ್ಪದಲ್ಲಿ ಕೆತ್ತಿ ಬಂದು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗಾಗಿ ಈ ಒಂದು ಶಿಲ್ಪಗಳನ್ನು ಸಹ ನಾವು ನೋಡ್ಬೋದು. ಆಗ್ಲೇ ಹೇಳ್ದಾಗೆ ಸ್ನೇಹಿತರೆ, ನಾನು ಈ ಒಂದು ಏನು ಹೊರಗೋಡೆಯಲ್ಲಿ 8 ಭಾಗಗಳಾಗಿ ಮಾಡಿದ್ದಾರೆ. ಆನೆ ಸಾಲುಗಳು ನೋಡ್ತಾ ಇದ್ದೀರಲ್ವಾ, ಇದು ಶಕ್ತಿ ಮತ್ತು ಸ್ಥಿರತೆಯ ಸಂಕೇತವಾಗಿ ನೂರಾರು ಆನೆಗಳನ್ನ ಕೆತ್ತಲಾಗಿದೆ. ಇದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ನಂತರ ಸಿಂಹಗಳ ಸಾಲಿದೆ, ಧೈರ್ಯದ ಸಂಕೇತವಾಗಿ ಸಿಂಹಗಳನ್ನ ಕೆತ್ತಿದ್ದಾರೆ. ಹಾಗೆಯೇ ಬಳ್ಳಿ ಮತ್ತು ಹೂಗಳ ಕೆತ್ತನೆ ಇದೆ, ಸೌಂದರ್ಯವನ್ನ ಬಿಂಬಿಸ್ತಕ್ಕಂಥ ಒಂದು ಸಾಲುಗಳು. ಹಾಗೆಯೇ ಕುದುರೆ ಸಾಲು, ವೇಗ ಮತ್ತು ಶೌರ್ಯದ ಸಂಕೇತವಾಗಿ ಕುದುರೆಗಳ ಸಾಲುಗಳನ್ನ ನಾವು ನೋಡ್ಬೋದು. ಲತಾ ಬಳ್ಳಿಗಳನ್ನ ನೋಡ್ಬೋದು. ಹಾಗೇನೆ ನೋಡಿ, ಪೌರಾಣಿಕ ಕಥೆಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೇನೆ ನೋಡಿ, ವಿಶೇಷವಾಗಿ ಈ ಒಂದು ಏನು ಈ ಒಂದು ಸಾಲುಗಳಿದೆ, ಇದನ್ನ ನೋಡಿ ಖುಷಿ ಪಡಿ ಸ್ನೇಹಿತರೆ. ಬನ್ನಿ ಒಮ್ಮೆ. ಥ್ಯಾಂಕ್ ಯು.